ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕೋಲ್ಡ್ ಆಗಿದೆ ನನಗೆ, ಅದಕ್ಕೆ ಸೌಂಡ್ ಹೀಗೆ ಬರ್ತಾಯಿದೆ. ಅದಕ್ಕೆ ಸ್ವಲ್ಪ ಸಹಕರಿಸಿ. ನೋಡಿ, ನಾನು ಇವತ್ತು ಒಳ್ಳೆ ರೊಟ್ಟಿಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುವ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಒಳ್ಳೆ ಟೇಸ್ಟಿಯಾಗಿರುವ ಗ್ರೇವಿ ತೊಗೊಂಬಂದಿದ್ದೀನಿ. ಹೆಸರು ಕಾಳು ಗ್ರೇವಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಒಳ್ಳೆ ತಂಪಿರುತ್ತೆ ಮೈಗೆ, ಹೊಟ್ಟೆಗೆ. ತುಂಬ ಹೆಲ್ದಿಯಾದ ಮತ್ತು ತುಂಬ ಟೇಸ್ಟಿಯಾದ ಗ್ರೇವಿ ತೊಗೊಂಬಂದಿದ್ದೀನಿ. ಏನೆಲ್ಲ ಬೇಕು ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸ್ಕಿಪ್ ಮಾಡದೆ ನೋಡಿ ಪ್ಲೀಸ್, ಹೆಲ್ಪ್ ಆಗುತ್ತೆ. ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ. ನೋಡಿ ಬನ್ನಿ, ಈಗ ನಾನು ಒಂದು ಬೌಲಲ್ಲಿ 2 ರಿಂದ 3 ಗಂಟೆ ಮುಂಚೆನೇ ಹೆಸರು ಕಾಳು ನೆನೆ ಹಾಕ್ಕೊಂಡಿದ್ದೆ. ಇದು ನಾನು 6 ಜನಕ್ಕೆ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಸ್ವಲ್ಪ ಗೆಸ್ಟ್ ಬಂದಿದ್ದರು, ಊಟಕ್ಕೆ ಹೇಳಿದ್ವಿ, ಅದಕ್ಕೆ ಗ್ರೇವಿ ಮಾಡ್ತಿದ್ದೆ ನಾನು. ನೋಡಿ, 6 ಜನಕ್ಕೆ ನಾನು ಇಲ್ಲಿ ನೋಡಿ ಒಂದು ಎಷ್ಟಿದೆ ಅಂದರೆ ಇದಕ್ಕೆ ಒಂದು 4 ರಿಂದ 5 ಕಪ್ಪು ಹೆಸರು ಕಾಳಿದೆ. ಚಿಕ್ಕ ಚಿಕ್ಕ ಲೋಟದಿಂದ 4 ಕಪ್ ಹೆಸರು ಕಾಳು ತೊಗೊಂಡಿದ್ದೆ. 3 ಗಂಟೆಗೆ ಮುಂಚೆನೇ ನೆನೆ ಹಾಕಿದ್ದೆ ನಾನು. ಸ್ವಲ್ಪ ನೆನೆ ಹಾಕಿದರೆ ಏನಾಗುತ್ತೆ, ಚೆನ್ನಾಗಿ ಬೇಗ ವಿಸಿಲ್ ಹೊಡೆಸ್ಕೊಂಡ್ರೆ ಕುಕ್ಕರಲ್ಲಿ ಬೇಗ ಸಾಫ್ಟ್ ಆಗುತ್ತೆ ಅಂತ ಅಷ್ಟೇ. ನೀವು ಡೈರೆಕ್ಟ್ ತೊಳ್ಕೊಂಬಿಟ್ಟು ಹಾಗೆ ಕುಕ್ಕರಲ್ಲಿ ವಿಸಿಲ್ ಹೊಡೆಸ್ಕೊಂಡ್ರೆ ಒಂದು ಜಾಸ್ತಿ ವಿಸಿಲ್ ಹೊಡೆಸ್ಕೋಬೇಕಾಗುತ್ತೆ. ಅದಕ್ಕೆ ಒಂದು 3 ಅವರ್ ನೆನೆ ಹಾಕಿದ್ದೆ ನಾನು. ನೆನೆ ಹಾಕಿದ ನೀರು ಸಮೇತ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನೀರು ಹಾಕಿ ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಮತ್ತು ನೋಡಿ ನೆಕ್ಸ್ಟು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಂದ್ರೆ 3 ವಿಸಲ್ 4 ವಿಸಲ್ ಅಂತೂ ಕೂಗಿಸ್ಕೋಬೇಕು. ನೋಡಿ, ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡು 4 ವಿಸಲ್ ಕುಗ್ಸ್ಕೊಂಬರ್ತೀನಿ. ನೋಡಿ, ಅದಕ್ಕೆ ಮೊದಲು ಕೂಗೋಕಿನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಕುಕ್ಕರು. ಈಗ ನೋಡಿ, ಒಗ್ಗರಣೆ ಏನೇನು ತೊಗೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಮಸಾಲೆಗೆ ನೋಡಿ, ನಮ್ಮದು ಉತ್ತರ ಕರ್ನಾಟಕ ಮಸಾಲ ಅಂತಾರಲ್ವ, ಮಸಾಲ ಖಾರ ಅದು ತೊಗೊಂಡಿದ್ದೀನಿ ಮತ್ತು ಗುರೆಳ್ಳು ಪೌಡರ್ ತೊಗೊಂಡಿದ್ದೀನಿ. ಇದು ಒಳ್ಳೆ ಟೇಸ್ಟಿ ಕೊಡುತ್ತೆ ಈ ಗೊಜ್ಜಿಗೆ, ಈ ಹೆಸರು ಕಾಳು ಗ್ರೇವಿಗೆ ತುಂಬ ಸಕ್ಕತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ಈ ಥರ ಒಂದು ಸಲ. ನೋಡಿ, ಇಲ್ಲಿ ನಾನು ಕೂಗಿಸ್ಕೊಂಬಂದಿದ್ದೀನಿ, ಒಂದು 4 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಈಗ ಸಖತ್ತಾಗಿ ಬಂದಿದೆ ನೋಡಿ. ಇಷ್ಟು ಬೆಂದರೆ ಸಾಕು, ಒಳ್ಳೆ ಗ್ರೇವಿ ಸ್ಟ್ರಕ್ಚರ್ ಬರುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಘಮ ಅಂತೂ ಸಖತ್ತಾಗಿ ಬರ್ತಾಯಿತ್ತು. ಟೊಮೊಟೊ ನೀವು ಜಾಸ್ತಿನೂ ಹಾಕೋಬೋದು, ಇನ್ನೂ ಚೆನ್ನಾಗಿ ರುಚಿಯಾಗಿರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಇದು, ಒಳ್ಳೆ ಗ್ರೇವಿ ಇದು. ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದರೆ ಗ್ರೇವಿ ಜೊತೆ ಕಳೆದು ಹೋಗ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ, ಬಿಸಿ ಬಿಸಿ ರೊಟ್ಟಿಗಂತೂ ಚೆನ್ನಾಗಿರುತ್ತೆ ನೋಡಿ. ಇದೇನು ಮ್ಯಾಶ್ ಮಾಡೋದೇನೋ ಅವಶ್ಯಕತೆ ಇಲ್ಲ. ಸ್ಪೂನ್ ತೊಗೊಂಡು ಹಿಂಗೆ ಕೈ ಆಡಿಸೋ ಸಾಕು, ಸಾಫ್ಟ್ ಆಗಿಬಿಡುತ್ತೆ. ಯಾಕಂದರೆ ಟೊಮೊಟೊ ಎಲ್ಲ ಬೆಂದಿದೆ. ನೀವು ಮತ್ತು ಕಾಳುಗಳೆಲ್ಲ ನಾನು ಎಣ್ಣೆ ಹಾಕಿದ್ನಲ್ಲ, 4 ವಿಸಿಲ್ ಕೂಗಿಸ್ಕೊಂಡ್ಮೇಲೆ ಚೆನ್ನಾಗಿ ಆಗಿಬಿಟ್ಟಿದೆ, ಅದು ಸಾಫ್ಟ್ ಆಗಿಬಿಟ್ಟಿದೆ ನೋಡಿ. ಈ ಥರ ಕೈ ಆಡಿಸ್ಬಿಟ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಬಿಡ್ತಾಯಿದೆ. ಈಗ ನೋಡಿ, ಈ ಹದಕ್ಕಿದ್ರೆ ಚೆನ್ನಾಗಿರುತ್ತೆ. ಪೂರ್ತಿ ಸಾಫ್ಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ಸಾಂಬಾರು ಆಗ್ಬಿಡುತ್ತೆ. ಕಾಳು ಸಿಗಬೇಕಲ್ವ ಮಧ್ಯಕ್ಕೆ ಹೆಸರು ಕಾಳು, ಅದಕ್ಕೆ ಸ್ವಲ್ಪ ಕೈ ಆಡಿಸ್ಬಿಡಿ, ಜಾಸ್ತಿ ಮ್ಯಾಶ್ ಮಾಡ್ಕೋಕೆ ಹೋಗಬೇಡಿ. ಇಲ್ಲಿ ನೋಡಿ, ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಿ, ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟು ನೋಡಿ. ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ನೀವು ಜಜ್ಜು ಹಾಕೋಬೋದು, ನಾನು ಇಲ್ಲಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮಧ್ಯಕ್ಕೆ ಸಿಕ್ಕರೆ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ತಿನ್ನೋಕ್ಕೆ. ಶುಂಠಿ ಬೆಳ್ಳುಳ್ಳಿ ಹಾಕೊಂಡಾದ್ಮೇಲೆ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ, ನೀವು ಖಾರ ಉಪ್ಪು ನೋಡಿಕೊಂಡು ವೇರಿಯೇಷನ್ ಮಾಡ್ಕೊಳ್ಳಿ. ನೀವು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು, ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ, ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋಬೋದು. ಹಸಿಮೆಣಸಿನ್ಕಾಯಿ ಹಾಕೋದೀನಿ. ನಾನು ಮಸಾಲೆ ಖಾರ ತೊಗೊಂಡಿದ್ನಲ್ಲ, ನಮ್ಮ ಉತ್ತರ ಕರ್ನಾಟಕದ ಸ್ಟ್ರಾಂಗ್ ಇರುತ್ತೆ, ಅದಕ್ಕೆ ನಾನು 2 ರಿಂದ 3 ಅಷ್ಟೇ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿನೂ ಹಾಕೋಬೋದು, ಕಮ್ಮಿನೂ ಮಾಡ್ಕೋಬೋದು ಸಪ್ಪೆ ಬೇಕಂದರೆ. ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಫ್ರೆಂಡ್ಸ್, ಸಖತ್ತಾಗಿರುತ್ತೆ ಇದು, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡಿ ಟ್ರೈ ಮಾಡಿ, ತುಂಬ ಹೆಲ್ದಿ, ಹೊಟ್ಟೆಗೆಲ್ಲ ತಂಪಿರುತ್ತೆ ನೋಡಿ. ಈರುಳ್ಳಿ ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಘಮ ಬರಬೇಕು ಫ್ರೆಂಡ್ಸ್. ಈರುಳ್ಳಿ ಇದು ಚೆನ್ನಾಗಿ ಸುಡಬೇಕು ಎಣ್ಣೆಯಲ್ಲಿ, ಅಂದ್ರೇ ಚೆನ್ನಾಗಿರುತ್ತೆ ಗ್ರೇವಿಗೆ, ಒಳ್ಳೆ ಘಮ ಬರುತ್ತೆ. ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಒಂದು ಸಲ ಮಾಡಿ ಫ್ರೆಂಡ್ಸ್. ಇದು ಟಿಫಿನ್ ಬಾಕ್ಸಿಗೆಲ್ಲ ತುಂಬ ಒಳ್ಳೆಯದು, ಮತ್ತು ಹಸ್ಬೆಂಡ್ಗೆಲ್ಲ ಬಾಕ್ಸ್ ಕಟ್ತಾ ಇರ್ತೀರಲ್ಲ, ರೊಟ್ಟಿ ಚಪಾತಿಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿ ಮಾಡೋಕ್ಕೆ ಬೇಜಾರಾದರೂ ಈ ಥರ ಗ್ರೇವಿ ಮಾಡಿ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದ್ರೂ ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಒಂದು ಸಲ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ತುಂಬ ಈಸಿ ಮತ್ತು ತುಂಬ ಹೆಲ್ದಿ ಕೂಡ ಆರೋಗ್ಯಕ್ಕೆ, ಇದು ಅಷ್ಟು ಟೇಸ್ಟಿಯಾಗಿರುತ್ತೆ. ತಪ್ಪದೆ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ ನೋಡಿ. ಈಗ
ಹಿಂಗೆ ಹಾಕೋತಾ ಇದ್ದೀನಿ, ನಾನು ಅರ್ಧ ಸ್ಪೂನ್ಕಿಂತ ಕಮ್ಮಿ ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗು ನಾನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ, ಇದಕ್ಕೆ ಅಂತಲ್ಲ ತುಂಬ ಯೂಸ್ ಮಾಡ್ತೀನಿ. ಹಿಂಗು ಹೆಲ್ತಿಗೆ ತುಂಬ ಒಳ್ಳೆಯದು, ಹೊಟ್ಟೆಗೆ ಡೈಜೆಷನ್ ಪವರ್ ಹೆಚ್ಚಿಗೆ ಮಾಡುತ್ತೆ ಅದು, ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಹಿಂಗು ತಪ್ಪದೇನೆ ಹಾಕಿ, ಕಾಳುಗಳಲ್ವ, ಕಾಳಿನ ಪಲ್ಯ ಮಾಡುವಾಗ ಹಿಂಗು ಮರೆಯದೇ ಯೂಸ್ ಮಾಡಿ, ಹಿಂಗು ಬೆಳ್ಳುಳ್ಳಿ. ಈಗ ನೋಡಿ ನಮ್ಮ ಉತ್ತರ ಕರ್ನಾಟಕದ ಖಾರವಾಗಿರುವ ಮಸಾಲೆ ಖಾರ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬಿಡುತ್ತೆ ಅಂತ ಒಗ್ಗರಣೆ ಹಾಕ್ಕೋಬೇಕು ಮಸಾಲೆ ಖಾರ ಯಾವಾಗಲೂ. ನೋಡಿ ಈಗ ಚೆನ್ನಾಗಿ ಮಸಾಲೆ ಎಲ್ಲ ಇದಾದಮೇಲೆ ಈಗ ನೋಡಿ ನಾನು ಕೂಗಿಸ್ಕೊಂಬಂದಿದ್ದೆಲ್ಲ ಹೆಸರು ಕಾಳು ಟೊಮೊಟೊ ಎಲ್ಲ ನೋಡಿ ಹಾಕ್ತಾಯಿದ್ದೀನಿ. ವಾವ್, ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಗ್ರೇವಿ. ಈ ಥರ ಗ್ರೇವಿ ಮಾಡಿದ್ರೆ ಮಳೆಗಾಲದಲ್ಲಿ ಬಿಸಿ ಬಿಸಿ ಅನ್ನೋ ಜೊತೆ ತಿಂದರೆ ಹೆಂಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ ಅಲ್ವಾ. ನೋಡಿ ಈಗೆಲ್ಲ ಎಷ್ಟು ಬೇಕಷ್ಟು ನೀವು ನೀರಿನ ಪ್ರಮಾಣ ಹೆಚ್ಚು ಕಡಿಮೆ ಮಾಡ್ಕೋಬೋದು, ನಿಮ್ಗೆ ಎಷ್ಟು ಬೇಕಷ್ಟು. ನೋಡಿ ಅದೇ ಕುಕ್ಕರಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿಬಿಟ್ಟು ಕಲಿಸ್ಕೊಂಡು ಹಾಕೋತಾ ಇದ್ದೀನಿ. ನಿಮ್ಗೆ ಜಾಸ್ತಿ ತೆಳುವಾದರೆ ಸಾಂಬಾರು ಆಗಿಬಿಡುತ್ತೆ, ಅದಕ್ಕೆ ಮೀಡಿಯಮಾಗಿ ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿದ ಮೇಲೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಅದು, ಅದಕ್ಕೆ ನೀರು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಕುದಿಸಿ ಚೆನ್ನಾಗಿ ಕುದಿ ಬರಬೇಕು ಅದಕ್ಕೆ. ನೋಡಿ ಕಲರ್ ನೋಡಿ, ಸ್ಟ್ರಕ್ಚರ್ ನೋಡಿ ಸಖತ್ತಾಗಿ ಬರುತ್ತೆ. ಮನೇಲಿ ಮಾಡಿ ನೋಡಿ. ಗುರೆಳ್ಳು ಪೌಡರ್ ಅಂದರೆ ಹುಚ್ಚೆಳ್ಳು ಪೌಡರ್ ಹಾಕ್ತಾಯಿದ್ದೀನಿ, ಅದೊಂದು ಅರ್ಧ ಸ್ಪೂನ್ ಮೇಲೆ ಇದೆ. ಚೆನ್ನಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್, ಅದು ಗಂಟಾಗುತ್ತೆ. ಚೆನ್ನಾಗಿ ಮೇಲಿಂದ ಕೆಳಗೆ ನೀಟಾಗಿ ಕಲಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ಕೂಡ ಇದು. ನೋಡಿ ಕೊತ್ತಂಬರಿ ಸ್ವಲ್ಪ ಪುದೀನ ಚೆನ್ನಾಗಿ ಹಾಕ್ಕೊಂಡು ಕುದಿಸಿ ಫ್ರೆಂಡ್ಸ್. ಕೊತ್ತಂಬರಿ ಜಾಸ್ತಿ ಇದ್ದರೆ ಜಾಸ್ತಿನೇ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಗ್ರಾಮ್ ಅಂತಾರೆ ಇದಕ್ಕೆ, ಹೆಸರು ಕಾಳು ಅಂತಾರೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹೆಸರು ಕಾಳು. ಬೆಳೆಯೋ ಮಕ್ಕಳಿಗಂತೂ ಹೈಟ್ ಯಾರು ಆಗ್ತಾ ಇರಲ್ಲ ನೋಡಿ ಮಕ್ಕಳು, ಅವ್ರಿಗೆ ಕೊಟ್ಟರೆ ಇದು ತುಂಬ ಯೂಸ್ ಆಗುತ್ತೆ. ಹೆಸರು ಕಾಳದೆಲ್ಲ ಡಿಶ್ಗಳು ಮಾಡಿಕೊಡ್ಬೇಕು. ಹೆಸರು ಕಾಳು ನೆನೆ ಹಾಕಿ ತಿನ್ನಿಸಿ ಮಕ್ಕಳನ್ನ, ಚೆನ್ನಾಗಿ ಬೆಳೀತಾರೆ, ಹೈಟ್ ಆಗ್ತಾರೆ. ಅಷ್ಟು ಒಳ್ಳೆ ಪ್ರೋಟೀನ್ ಯುಕ್ತ ಆಹಾರ ಇದು. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಎಲ್ಲ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಹದಕ್ಕೆ ಬರುತ್ತೆ. ನಿಮ್ಗೆ ಇನ್ನೂ ಬೇಕಾದ್ರೆ ನೀರು ಹಾಕ್ಕೊಂಡು ಕುದಿಸ್ಕೋಬೋದು. ನೀವು ಒಣಕಾಯಿ, ಹಸಿಕಾಯಿ, ಕೊಬ್ಬರಿ ಹಾಕ್ಕೋಬೋದು ತುರಿದ್ಬಿಟ್ಟು ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನಾನು ಇಷ್ಟು ಸಾಕು ಅಂತಿದ್ದೀನಿ ಗ್ರೇವಿಗೆ. ಈಗ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ಇದು ನೋಡಿ ಚಪಾತಿ, ರೊಟ್ಟಿಗೂ ಅನ್ನಕ್ಕೂ ಎಲ್ಲ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಈ ಥರ ಗ್ರೇವಿ ಬರಬೇಕು. ನೀವು ಬೇಕಾದರೆ ಇನ್ನೂ ತೆಳುವಾಗೂ ಮಾಡ್ಕೋಬೋದು, ಇನ್ನೂ ಗಟ್ಟಿಯಾಗೂ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ತಿಂದರೆ ಆಹಾ ಏನಂತೀರ, ಸಖತ್ತಾಗಿರುತ್ತೆ. ಸೈಡಿಗೆ ಈರುಳ್ಳಿ ಸೌತೆಕಾಯಿ ಜೊತೆ ತಿಂದರೆ ಪರ್ಫೆಕ್ಟ್ ಅಡುಗೆ ಆಗುತ್ತೆ, ಪರ್ಫೆಕ್ಟ್ ಊಟ ಆಗುತ್ತೆ. ನೋಡಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಇದ್ದು ಅವು ಸ್ವಲ್ಪ ಇಟ್ಬಿಟ್ಟು ಈರುಳ್ಳಿ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಇಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬ ರುಚಿಯಾಗಿರುತ್ತೆ. ನೋಡಿ ಈರುಳ್ಳಿ ಹಾಕಿಬಿಟ್ಟು ತಿಂದರೆ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈಸಿ ಮತ್ತು ಮಾಡೋದು ಏನೂ ಕಷ್ಟ ಅಲ್ಲ, ತುಂಬ ಈಸಿ, ತುಂಬ ಹೆಲ್ದಿ ಅಲ್ವಾ. ಎಷ್ಟಾಗುತ್ತೆ ಅಷ್ಟು ಹೊರಗಡೆದು ಬಿಟ್ಟು ಮನೇಲಿ ಮಾಡ್ಕೊಂಡು ತಿಂದರೆ ಹೆಲ್ದಿ ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ. ಲೈಕ್ ಮಾಡಿ ಇಷ್ಟ ಆದರೆ ನಿಮಗೆ ಈ ಡಿಶ್ಶು. ನಿಮ್ಗೆ ಯಾವುದಾದ್ರೂ ಬೇರೆ ಉತ್ತರ ಕರ್ನಾಟಕ ಡಿಶ್ ತಿನ್ಬೇಕು ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ, ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ, ಯಾಕಂದರೆ ಹೊಸ ರೆಸಿಪಿಗಳೆಲ್ಲ ನಿಮಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು ಫಾರ್ ಸಪೋರ್ಟ್.